ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನು ಆದರ್ಶಿನಿ. ಸೊ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಏನಾದರೂ ಬಂತು ಅಂದರೆ ಥಿಯೇಟರ್ ಮುಂದೆ ಜನ ಸಿಕ್ಕಾಪಟ್ಟೆ ಇದ್ದೇ ಇರ್ತಾರೆ. ಸೊ ನೀವು ಕ್ಯಾಲೆಂಡರ್ನ ಬ್ಲಾಕ್ ಮಾಡ್ಕೊಳ್ಳಿ, ಬಿಕಾಸ್ 21ನೇ ತಾರೀಕು ನವೆಂಬರ್ ಒಂದು ಅದ್ಭುತವಾದಂಥ ಚಿತ್ರ ಬರ್ತಾ ಇದೆ. ಫೋರ್ಸ್ ಜೊತೆಗೆ ಆಡಿಯನ್ಸ್ ಥಿಯೇಟರ್ಗೆ ರಶ್ ಆಗೋಕ್ಕೆ ರೆಡಿ ಇದ್ದಾರೆ. ನಾನಂತೂ ಇಂಟರ್ವ್ಯೂ ಮಾಡೋಕೆ ರೆಡಿಯಾಗಿ ಬಂದಿದ್ದೀನಿ, ಬಿಕಾಸ್ ನಮ್ಮ ಸ್ಯಾಂಡಲ್ವುಡ್ನ ವೆರಿ ಹ್ಯಾಂಡ್ಸಮ್ ಶ್ರೇಯಸ್ ಮಂಚು ಅವ್ರು ನನ್ನ ಜೊತೆ ಇದ್ದಾರೆ. ಆ್ಯಂಡ್ ನನ್ನ ಜೊತೆ ದ ಪ್ರತಿ ವುಮೆನ್. ಅವ್ರ ನಗು ಅಂದರೆ ನಂಗೆ ತುಂಬ ಇಷ್ಟ, ಕಾಡಿಸುವಂತಹ ನಗು ಬೃಂದಾ ಆಚಾರ್ಯ ಅವರಿದ್ದಾರೆ. ನಾವು ಮಾತಾಡ್ತಿದ್ದೀವಿ ಇಟ್ಸ್ ನಾನ್ ಅದರ್ ದ್ಯಾನ್ ಮಾರುತ ಚಿತ್ರದ ಬಗ್ಗೆ. ಸೊ ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ? ಸೂಪರ್ ಆಗಿದೆ ಮೇಡಮ್, ನಿಮ್ಮ ಎನರ್ಜಿ ಒಂದು ಫ್ಲಾಟ್ ಆಗಿಬಿಟ್ಟಿದೆ. ಸರ್, ಮಾರುತ ಪಕ್ಕದಲ್ಲೇ ಟೈಟಲಲ್ಲೇ ಇದೆಯಲ್ಲ ದ ಫೋರ್ಸ್ ಅಂತ. ಸರ್, ಮಾರುತ ಅಂದ ತಕ್ಷಣವೇ ಸ್ಟ್ರಾಂಗು. ಈ ಫೋರ್ಸನ್ನು ಮೂವಿಯೊಳಗೆ ಹೇಗೆ ನೀವು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀರಾ? ಸೊ ಆಡಿಯನ್ಸ್ ಟೇಕ್ ಅವೇ ಏನಿರುತ್ತೆ ಮೂವಿನಲ್ಲಿ, ಡೈರೆಕ್ಟ್ ಹಿಟ್ ಮೂವಿಗೆ? ಸ್ಟ್ರೈಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಫೋರ್ಸ್ ಅನ್ನೋದು ಯಾವಾಗಲೂ ಒಂದು ರೀಸನ್ಗೆ ಬರುತ್ತೆ. ಸೊ ಒಂದು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಲ್ಲಿ ಡಿಜಿಟಲ್ ವಾರ್ಫೇರ್ ಇಲ್ಲ, ಸ್ಮಾರ್ಟ್ಫೋನ್ಸಿಂದ ಅಡ್ವಾಂಟೇಜಸ್ ಎಷ್ಟಿದೆಯೋ ಡಿಸ್ಅಡ್ವಾಂಟೇಜಸ್ ಅಷ್ಟೇ ಇದೆ. ಯಾರೋ ತಪ್ಪು ಮಾಡಿದ್ರೆ ಮುಂದೆ ಹಿಡ್ಕೊಡೋದು. ಆದರೆ ಡಿಜಿಟಲ್ ವರ್ಲ್ಡಲ್ಲಿ ಯಾರು ತಪ್ಪು ಮಾಡಿದ್ರೆ ಎಲ್ಲಿದೆ ಅಂತ ಹುಡುಕೋಕ್ಕಾಗಲ್ಲ. ಹುಡುಕ್ಲೇಬೇಕಾದ್ರೆ ಒಂದು ಸ್ಟ್ರಾಂಗ್ ಫೋರ್ಸ್ ಬೇಕೇ ಬೇಕು. ಸೊ ಆ ಸ್ಟ್ರಾಂಗ್ ಫೋರ್ಸೇ ಈ ಮಾರುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮಗೆ ಮಾರುತ ಚಿತ್ರ ಅಪ್ರೋಚ್ ಆಗಿದ್ದು ಅಲ್ಲ, ಎಲ್ಲ ಮೂವಿಯಲ್ಲಿ ನೀವೇ ಕಾಣಿಸ್ತಿದ್ದೀರಲ್ಲ? ಎಲ್ಲ ಮೂವಿಲಿ ಇವರೇ ಕಾಣಿಸ್ತಾರೆ. ಅದೇ, ಯಾರು ಫೋನ್ ಮಾಡಿಲ್ವಾ ನಿಮಗೆ ಹೀರೋಯಿನ್ಸ್, ಏನಮ್ಮ ನಮಗೂ ಒಂದು ಆಪರ್ಚುನಿಟಿ ಬಿಟ್ಕೊಡು ಅಂತ? ಇಲ್ಲ, ಕನ್ನಡದಲ್ಲಿ ಎಲ್ಲ ಹೀರೋಯಿನ್ಸನ್ನು ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಂದು ಕೂಡ ಐ ಗೆಸ್ ಒಂದು ಕಡೆಗೆ ಸಿನಿಮಾ ಅಂತ ಬಂದಾಗ ನನಗೂ ವೆರೈಟಿ ಇರಲಿ ಆ್ಯಂಡ್ ಜನರಿಗೂ ವೆರೈಟಿ ಇರಲಿ ಅಂತ. ಇನ್ಫ್ಯಾಕ್ಟ್ ನೀವು ನಂದು ಎಲ್ಲ ಸಿನಿಮಾನೂ ತೊಗೊಂಡ್ರೂ ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ನನಗೆ ತುಂಬಾ ಡಿಫ್ರೆಂಟ್ ಆಗಿದೆ ಪ್ಲೇ ಮಾಡೋಕ್ಕೆ. ಆ್ಯಂಡ್ ಮಾರುತದಲ್ಲಿ ಕೂಡ ಅದೇ ರೀತಿಯಾಗಿದೆ. ಅನನ್ಯ ಅನ್ನೋ ಒಂದು ಕ್ಯಾರೆಕ್ಟರು ಐ ಗೆಸ್ ಎಲ್ಲ ಸಿನಿಮಾಗಳು ಏನಿದೆಲ್ಲ ಈಗ ರಿಲೀಸ್ ಆಗ್ತಿರುವಂಥದ್ದು ಎಲ್ಲ ಕೌಸಲ್ಯ ನಂತರ ಕೇಳಿದಂಥ ಬ್ಯಾಕ್ ಟು ಬ್ಯಾಕ್. ಎಲ್ಲಿದೆ ಮಚ್ಚೆ? ಇದು ಬೇರೆ ಮಚ್ಚೆ ಇದೆ, ಎಲ್ಲರೂ ಹುಡುಕ್ತಾರೆ. ಹೇಳಿ, ಅಲ್ಲಿ ಬೇಡ, ನನಗೆ ಸೀಕ್ರೆಟ್ ಆಗಿ ಹೇಳಿ ನೋಡೋಣ, ನಾನು ಅಟ್ಲೀಸ್ಟ್ ಬೋರ್ಡಾದ್ರೂ ಹಿಡ್ಕೊಂಡು ಟ್ರೈ ಮಾಡೋಣ. ಇಲ್ಲ, ಏನು ಮಚ್ಚೆ ಗಿಚ್ಚೆ ಏನಿಲ್ಲ. ಐ ಗೆಸ್ ಏನಿಲ್ಲ, ಒಂದು ಕೆಲಸ ನೋಡಿ ಕೆಲಸ ಕೊಟ್ಟಿದ್ದಾರೆ ಅಷ್ಟೇ. ನಾನು ಅದನ್ನೇ ಹೇಳಕ್ಕೆ ಹೊರಟಿದ್ದೆ. ಕೌಸಲ್ಯ ನಂತರ ಆಲ್ಮೋಸ್ಟ್ ಒಂದು 40-42 ಕಥೆಗಳನ್ನು ಕೇಳಿದ್ದೆ ನಾನು. ಅದರಲ್ಲಿ ಒಂದು 5 ಕಥೆಗಳನ್ನು ಚೂಸ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಈ ವರ್ಷ ಅದೇ ಹೇಳ್ತಿದ್ದೀನಲ್ಲ, ಎಲ್ಲ ಈ ವರ್ಷದಿಂದ ಶುರು ಆಗಿದೆ ರಿಲೀಸ್ ಆಗೋಕ್ಕಷ್ಟೇ. ಆ್ಯಂಡ್ ಲಾಸ್ಟ್ ಇಯರ್ ನಾನು ಹಗಲು ರಾತ್ರಿ ಅಂತ ಕೆಲಸ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಒಂದು ಸೆಟ್ ನಾನು ತುಮಕೂರಲ್ಲಿ ಒಂದು ಶೂಟಿಂಗ್ ಮಾಡ್ತಾ ಇದ್ದೆ 6 to 6, ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ಲಿ ಇನ್ನೊಂದು ಸೆಟ್ಟಿಗೆ ಬೆಂಗಳೂರಿಗೆ ಬಂದಿದ್ದೆ ನಾನು. ಆ ಥರ ಕೂಡ ಆಗಿದೆ. ಎಕ್ಸ್ ಆ್ಯಂಡ್ ವೈ ಒಂದು ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಬೇರೆ ರೀತಿ ಕ್ಯಾರೆಕ್ಟರ್ ಇತ್ತು. ಮಾರುತದಲ್ಲಿ ಬೇರೆ ರೀತಿ ಕ್ಯಾರೆಕ್ಟರ್ ಇದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಇನ್ಫ್ಯಾಕ್ಟ್ ಪ್ರತಿಯೊಂದು ಸಿನಿಮಾದ ಜಾನರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಗೇನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ಇನ್ನೊಂದು ನಿರೂಪ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದ್ದೀನಿ, ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ. ಅದು ಕೂಡ ಕಂಪ್ಲೀಟ್ಲಿ ನನಗೆ ಕ್ಯಾರೆಕ್ಟರ್ ಡಿಫ್ರೆಂಟ್, ಜಾನರ್ ಡಿಫ್ರೆಂಟ್. ಇನ್ನೊಂದು ಅಜಯ್ ರಾವ್ ಸರ್ ಜೊತೆಗೆ ಒಂದು ಸಿನಿಮಾ ರೆಡಿ ಇದೆ. ಸೊ ಬಿಸಿಯೆಸ್ಟ್ ಹೀರೋಯಿನ್ ಆಫ್ ನಮ್ಮ ಸ್ಯಾಂಡಲ್ವುಡ್. ಹೆಂಗಿತ್ತು ಸರ್ ಇವ್ರ ಜೊತೆ ಬರ್ತಿದ್ರೆ ಸರ್ ಆನ್ ಸೆಟ್ ಆನ್ ಟೈಮು? ಅದರಲ್ಲೇನಿಲ್ಲ ಸರ್, ಇಷ್ಟೊಂದು ಪ್ರಾಜೆಕ್ಟ್ಸ್ ಕೈಯಲ್ಲಿದೆ ಸರ್. ಅವಾಗ ಆ್ಯಕ್ಚುಲಿ ಎರಡೇ ಕಮಿಟ್ ಆಗಿದೆ ಅನ್ಸಲ್ಲ ಮಾರುತ ಮಾಡೋಕ್ಕಂದ್ರೆ. ಅವಾಗ 3 ಕಮಿಟ್ ಆಗಿದೆ, ಎಕ್ಸ್ ಆ್ಯಂಡ್ ವೈ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆ್ಯಂಡ್ ಮಾರುತ. ಸೊ ಬೃಂದ ಜೊತೆ ಮಾಡೋಕೆ ಇಟ್ ಈಸ್ ನನಗೆ ಕೌಶಲ್ಯ ನೋಡಿದಾಗ ಇವ್ರ ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಗಿದೆ ಆ್ಯಕ್ಚುಲಿ ನನಗೆ. ಸೊ ನನಗೆ ಇವ್ರ ಜೊತೆ ಆ್ಯಕ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಸೀಕ್ವೆನ್ಸಸ್ ಬೇರೆ ಇರ್ತಿರುತ್ತೆ. ನಾನು ಇವ್ರು ಒಂದು ಕಡೆ ಇರ್ತಾರೆ, ನಾನು ಒಂದು ಕಡೆ ಇರ್ತೀನಿ. ಹೆಚ್ಚಾಗಿ ಇಬ್ಬರು ಸೇರಿ ಮಾಡೋ ಸೀಕ್ವೆನ್ಸ್ ತುಂಬ ಲೇಟಾಗಿ ಬಂತು. ಸೊ ಇವ್ರ ಪೋರ್ಷನ್ಸಲ್ಲಿ ಅಂದರೆ 2 ಮನೆ ಇರ್ತಾಯಿತ್ತು. ಇವ್ರು ಆ ಮನೆ ಶೂಟಿಂಗ್ ಮಾಡಿ ಆ ಮನೆ ರೆಸ್ಟ್ ಮಾಡ್ತಾಯಿದ್ರು, ನಾನು ಈ ಮನೆ ಶೂಟಿಂಗ್ ಮಾಡಿ ಈ ಮನೆ ರೆಸ್ಟ್ ಮಾಡ್ತಾ ಇದ್ದೆ. ಸುಮ್ಮನೆ ಸಂಜೆ ಸಿಕ್ಕಿದ್ರೆ ಇದಾರ ಪಾಸ್ ಆಗ್ತಾ ಶೂಟಿಂಗ್ ಮುಗಿತಾ ಚೆನ್ನಾಗಿದೆ ಅಷ್ಟೇ ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟೇ ಇದ್ದಿದ್ದು. ಆಮೇಲೆ ಆ್ಯಕ್ಚುಲಿ ಒಂದೇ ಶೆಡ್ಯೂಲಲ್ಲಿ ಎಲ್ಲರೂ ಒಂದೇ ಎಲ್ಲೇ 4 ಜನ ಬಂದ್ವಿ. 4 ಜನ, ನಾನು, ಸಾಧು ಸರು, ದಿನವಿಜಿ ಸರು, ಬೃಂದ ಅವರು 4 ಜನನು ಒಟ್ಟಿಗೆ ಟ್ರಾವೆಲಿಂಗ್ ಎಲ್ಲ ಕಡೆನು. ಸೊ ಅವಾಗ ಎಲ್ಲ ಒಟ್ಟಿಗೆ ಇರ್ತಾರೆ ನಾವು. ಸರ್, ಏನಾದರೂ ಶೂಟಿಂಗ್ ಸೆಟ್ ಏನಾದರೂ ಕ್ಲಾಸ್ ರೂಮ್ ವಾತಾವರಣ ಇತ್ತಾ? ನಿಮ್ಮ ಕಾಲೇಜ್ ಡೇಸು, ಸ್ಕೂಲ್ ಡೇಸ್ ಏನಾದರೂ ಜ್ಞಾಪಕ ಆಯ್ತಾ? ಬಿಹೇವಿಯರ್ ಕ್ಲಾಸ್ ಆಫ್ ಕಂಡಕ್ಟ್ ಜಾಸ್ತಿ ಶೂಟಿಂಗ್. ಸೊ ನಾವು ಆರಾಮಾಗೆ
ಹಿಂಗೆ ಕುತ್ಕೊಳಕ್ಕಾಗಲ್ಲ ಹೆಂಗೆ ಅಪ್ಪ ಏನಂತಲ್ಲ ಸರ್ ನೋಡ್ತಾ ಇರ್ತಾರೆ ಡೈರೆಕ್ಟ್ರು ನಮಗೆ ನಮ್ದೇನಂದರೆ ಇವತ್ತಿನ ದಿವಸ ನಮ್ಮ ಜನ್ರೇಷನ್ ಅಂದರೆ ಗೌರವ ಅಂತ ಖಂಡಿತ ಇದ್ದಿರುತ್ತೆ, ದೊಡ್ಡವ್ರಿಗೆ ಎರಡನೇ ಮಾತೇ ಇಲ್ಲ, ಖಂಡಿತವಾಗಿ ಗೌರವ ಇದ್ದಿರುತ್ತೆ. ಬಟ್ ಗೌರವ ಬೇರೆ, ನಡವಳಿಕೆ ಬೇರೆ ನನ್ನ ಪ್ರಕಾರ. ಇವತ್ತು ಗೌರವ ಇದೆ ಅಂದ ತಕ್ಷಣ ನನಗೆ ಯಾವಾಗ ನಾನು ನಂಬೋದೇನಂತ ಎಲ್ಲ ಟೈಮಲ್ಲೂ ಒಂದು ಹಿಂಗೆ ಬಿಹೇವ್ ಮಾಡೋಕ್ಕಂತ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ನಾವು ಆರಾಮಾಗಿರ್ತೀವಿ, ಹಿಂಗಿರ್ತೀವಿ. ಡಸನ್ ಮೀನ್ ದಟ್ ಐ ಡೋಂಟ್ ರೆಸ್ಪೆಕ್ಟ್ ಯು ಅಂತ. ಬಟ್ ಒಂದು ಭಯ ಇದ್ದಿರುತ್ತೆ, ಒಂದು ಸೀನಿಯರ್ಸ್ ಇರ್ತಾರೆ ಸೆಟ್ಟಲ್ಲಿ, ಸೊ ಹುಷಾರಾಗಿ ಕುತ್ಕೋಬೇಕು ಅಂತ. ಸೊ ದಟ್ ವಾಸ್ ಒನ್ ಥಿಂಗ್ ದೇರ್ ಅಷ್ಟೇ. ಸೊ ಇಸ್ ದೇರ್ ಎನಿಥಿಂಗ್ ದಟ್ ಏನಾದರೂ ಕಲ್ತಿದ್ದು ಸೆಟ್ನಲ್ಲಿ? ಬಿಕಾಸ್ ಏನು ಸರ್ ಸ್ಟಾರ್ ಕಾಸ್ಟಿಂಗ್ ಹೆಂಗಿದೆ, ಕಟ್ ಮಾಡಿ ಒಂದು ನಿಮಿಷ ಅವ್ರನ್ನ ನೋಡ್ಬೇಡಿ ಮೇಡಮ್, ಹೆಂಗೆ ಹಂಗೆ ಇತ್ತಾ ಇದು ಎಲ್ಲ ಪ್ರೊಡ್ಯೂಸರ್ ಮಗ ಕಮಾನ್ ಹೀರೋ ಸ್ವಲ್ಪ ದಿನ ಎಸ್ ಅದಾದ್ಮೇಲೆ ಇದು ಇಲ್ಲಿ ಕೀ ಓಪನ್ ಆದರೆ ಅಲ್ಲಿಂದ ಜನ ಆ ಥರ ಆಯ್ತಾ? ಐ ಡೋಂಟ್ ಥಿಂಕ್ ಇಲ್ಲ, ದಟ್ ಆ ಥರ ಎನ್ವೈರ್ನ್ಮೆಂಟ್ ತುಂಬಾನೇ ಪ್ರೊಫೆಷ್ನಲ್ ಆಗಿತ್ತು. ಐ ಡೋಂಟ್ ಥಿಂಕ್ ಅವ್ರೇನು ಇನ್ವಾಲ್ವ್ ಆಗಿದ್ದಾರೆ ದುಡ್ಡಿನ ಮ್ಯಾಟರ್ ಅಲ್ಲಿ ಅಂತ. ಅಂದ್ರೂ ಕೀ ಇಲ್ಲೇ ಬರೀ ನೀವೇನು ಹೇಳಿದ್ರು ಕೀ ಇಸ್ ಹಿಯರ್. ಕರೆಕ್ಟ್ ಅಲ್ಲ? ಐ ವಿಲ್ ನಾಟ್ ಇನ್ವಾಲ್ವ್ ಇಂಟು, ನಂದು ಒಂದು ತುಂಬ ಸ್ಟ್ರಾಂಗ್ ರೂಲ್ ಇದೆ. ಸೊ ನನಗೆ ಸಿನಿಮಾದಲ್ಲಿ ನನಗೆ ಫಸ್ಟ್ ಕೇಳ್ತೀನಿ ಕಮಿಟ್ ಆಗಬೇಕಾದ್ರೆ, ಏನು ಬರೀ ಆ್ಯಕ್ಟಿಂಗ್ ಮಾಡೋಕ ಇಲ್ಲಾಂದರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡೋಕೆ. ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಹುಡುಗಿ ಕಾಂಟ್ರವರ್ಷಿಯಲ್ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಹೇಳಿದ್ರೆ ನಾಳೆ ವಿಷ್ಣುಪ್ರಿಯದಲ್ಲ ಟ್ರೈಲರ್ ಟೀಸರ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ಐ ಸಿಟ್ ಬ್ಯಾಕ್ ಆ್ಯಂಡ್ ಐ ಲೈಕ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಆ ಥರದ ಏನೋ ಮಾಡೋಕೆ ಏನಾದ್ರು ಐಡಿಯಾಸ್ ಹೇಳ್ಬೇಕು, ಹಿಂಗೆ ಶೂಟ್ ಮಾಡೋದು ಚೆನ್ನಾಗಿರುತ್ತೆ, ಒಂದು ಸಾಂಗ್ಗೆ ಈ ಥರ ಶೂಟ್ ಮಾಡೋದು. ಐ ಯೂಶಲಿ ಇನ್ವಾಲ್ವ್ ವಿತ್ ಆಲ್ ದೀಸ್ ಥಿಂಗ್ಸ್. ಇಲ್ಲ ನೀವು ಬರೀ ಪ್ರೊಡ್ಯೂಸರ್ ಹಿಡಿದ್ರು ಬಂದ್ಬಿಟ್ಟು ದಯವಿಟ್ಟು ಆ್ಯಕ್ಟ್ ಮಾಡ್ತಾ ಹೋದ್ರೆ ಸಾಕಾಗುತ್ತೆ, ಬೇರೇನೂ ಬೇಡ ಅಂತ. ಅದು ಬಿಟ್ಟರೆ ಏನಿಲ್ಲ, ಅವ್ರು ಕರೆದಿದ್ದ ಕಡೆ ಬರ್ತಾ ಇದೆ ಅಷ್ಟೇ. ಸರ್ ನಿಮ್ಮ ಸಿಚುವೇಶನ್ ಒಂಥರ ಯೂನಿಕ್ ಪ್ರೆಷರ್, ಅದು ಹಿತಕರವಾದಂಥ ಪ್ರೆಷರ್ ಏನಾದರೂ ಇತ್ತಾ? ಬಿಕಾಸ್ ಹೋಮ್ ಬ್ಯಾನರು, ಅಪ್ಪ ಪ್ರೊಡ್ಯೂಸರು, ಎಸ್ ನಾರಾಯಣ್, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಡೈರೆಕ್ಟರು. ಅವರೊಬ್ಬರದ್ದೇ ಪ್ರೆಷರ್ ಆ್ಯಕ್ಚುಲಿ ನನಗೆ, ಬೇರೆ ಯಾವುದು ಪ್ರೆಷರ್ ಇರಲಿಲ್ಲ. ಸೊ ಒಂದೇನಕ್ಕೆ ಅಂತ ಹೇಳಿದ್ರೆ ಇವರು ಒಂದು ಟೈಮಲ್ಲಿ ಹೀಸ್ ಗಿವ್ನ್ ಸೂಪರ್ ಹಿಟ್ಸ್, ಎರಡನೇ ಮಾತಿಲ್ಲ, ಲೆಜೆಂಡರಿ ಡೈರೆಕ್ಟರ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಖಂಡಿತವಾಗೂ ಸರಿ. ಆ್ಯಕ್ಷನ್ ಕಟ್ ಮಾಡಿದಂಥವ್ರು ಎಲ್ಲರೂ ಗ್ರೇಟ್ ಹೀರೋಗಳಿಗೇನೆ ಮಾಡಿದಂಥವ್ರು. ಸೊ ಅವಾಗ ಏನಾಗುತ್ತೆ, ತುಂಬ ದೊಡ್ಡ ಹೀರೋಗಳಿಗೆ, ನಮ್ಮ ಬಾಸ್ ವಿಷ್ಣು ಸರ್ ಹಿಡಿದು ಎಲ್ಲ ದೊಡ್ಡ ಹೀರೋಗಳಿಗೆ ಆ್ಯಕ್ಷನ್ ಕಟ್ ಹೇಳ್ತಾರೆ. ಸೊ ಇವ್ರು ಕೆಲಸ ಮಾಡಿರೋ ಆ್ಯಕ್ಟರ್ಸ್ ಎಲ್ಲರೂ ತುಂಬ ವೆರಿ ಬಿಗ್ ಆ್ಯಕ್ಟರ್ಸ್. ಆದರೆ ಇವ್ರ ಎಕ್ಸ್ಪೀರಿಯನ್ಸ್ ಆಫ್ ಆ್ಯಕ್ಟರ್ಸ್ ಎಲ್ಲ ಮಾಡಿದಾಗ 25 ಸಿನಿಮಾ, 30 ಸಿನಿಮಾ, 40 ಸಿನಿಮಾ ಅಂತ ಇದ್ದಿದ್ದು. ನಾನು ಬರೀ 3ನೇ ಸಿನಿಮಾ ಆಗಿದೆ ಅಷ್ಟು ನಾನು ಇವಾಗ. ಸೊ ನಾರಾಯಣ್ ಸರ್ ಜೊತೆ ಅವ್ರ ಡೈರೆಕ್ಷನ್ ಆ್ಯಕ್ಟ್ ಮಾಡ್ಕೊಂಡು ನನಗೇನಿದೆ ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಷ್ಟೇ. ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರು ಹೇಳಿದ್ದನ್ನು ಫಾಲೋ ಮಾಡಬೇಕು, ಅದಾಗುತ್ತಾ ಅನ್ನೋದು ನನ್ನೊಂದು ಡೌಟ್ ಇದ್ದಿದ್ದು ಅಷ್ಟೇ. ಇವ್ರಿಗೆ ನೀಟಾಗಿ ಆನ್ ಪಾಯಿಂಟ್ ಆ್ಯಕ್ಟ್ ಮಾಡೋಕ್ಕೆ. ಬಟ್ ಇವರು ಈಸ್ ವೆರಿ ಶಾರ್ಪ್ ಆಸ್ ಅ ಡೈರೆಕ್ಟರ್, ಅವ್ರು ಹಿಂಗೆ ಬೇಕು ಅಂತ ಹೇಳ್ತಾರೆ. ಸೊ ಸ್ಟಾರ್ಟಿಂಗ್ ಒಂದು 2-3 ದಿವಸ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾಡಬೇಕಂದ್ರೆ ಇಲ್ಲ ಈ ಥರ ವರ್ಕ್ ಆಗ್ತಲ್ಲ ಅಂತ ನಾನು ಒಂದು ಹೇಳಿದೆ. ಸರ್ ನೀವು ಮಾಡಿ ತೋರಿಸ್ಬಿಡಿ ಸರ್ ನನಗೆ, ನಾನು ಫಾಲೋ ಮಾಡ್ತೀನಿ ಅಂತ. ಸೊ ಈ ಥರ ಒಂದು ಮಾಡಿ ತೋರಿಸೋಕೆ ನಾನು ಹೇಳಿದೆ ಈ ಥರ ಅಂತ, ಈ ಪರ್ಫೆಕ್ಟ್ ಪ್ಯಾಟರ್ನ್ ಇದು ಅಂತ ಹೇಳಿದ್ರು. ಸೊ ನನಗೆ ಒಂದು ಐಡಿಯಾ ತೋರಿಸಿ ಸರ್, ನೀವು ಒಂದು ಐಡಿಯಾ ಒಂದು ರಫಾಗಿ ಈ ಸೀಕ್ವೆನ್ಸ್ ಈ ಥರ ಅಂತ ಹೇಳಿಬಿಟ್ರೆ ನನಗೆ, ನಾನು ಆ ಥರ ಪ್ಯಾಟರ್ನ್ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ದಟ್ ವಾಸ್ ಒನ್ ಗುಡ್ ಥಿಂಗ್. ಐ ಜಸ್ಟ್ ಫಾಲೋಡ್ ಇಮ್. ಸೊ ಇಡೀ ಸಿನಿಮಾದಲ್ಲಿ ಅಳಿಸ ಏನೇ ರೆಸ್ಪಾನ್ಸ್ ಒಂದು ಇದು ಪರ್ಫಾರ್ಮೆನ್ಸಸ್ಗೆ ಕಂಪ್ಲೀಟ್ ಟೂರ್ಸ್ ಡೈರೆಕ್ಟರ್. ಜೊತೆಗೆ ಪ್ರೆಷರ್ ಅನಿಸಿದ್ದು ಒಂದೇ ಒಂದು ಅಂತ ಹೇಳಿದ್ರೆ, ಆರ್ಟಿಸ್ಟು ಏನು ಸಾಧು ಸರ್ ಒಂದು ಕಡೆ, ರಂಗಣ್ಣರು ಒಂದು ಕಡೆ, ದುನಿಯಾ ವಿಜಯ್ ಅವರು ಒಂದು ಕಡೆ, ಕಮಿಡಿಯನ್ ಗಿರಿಯವರು, ಶರತ್ಲತೋಷ್ ಅವರು, ತಾರಮ್ಮ, ಇಷ್ಟು ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಸೊ ಕೆಲವು ಕಡೆ ಏನಾಗುತ್ತೆ, ಕೆಲವು ಕಡೆ ನಿಮಗೆ ಡೈಲಾಗ್ಗಳಿರಲ್ಲ, ಅವ್ರಿಗೆ ಜಾಸ್ತಿ ಎಲಿವೇಷನ್ ಸೀಕ್ವೆನ್ಸಸ್ ಇರುತ್ತೆ. ಬಟ್ ಒಬ್ಬ ಹೀರೋ ಆಗಿ ನೀವೇನೋ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೀರೋ ಆಗಿ ಐ ಕ್ಯಾರಿ ಎ ಪ್ರೊಡ್ಯೂಸರ್ಸ್ ಅಂತ ಟ್ಯಾಗ್ ಆಲ್ಸೋ. ಏನಾಗುತ್ತೆ, ಏನಪ್ಪ ಮಾಡ್ತಾರೆ ಅನ್ನೋ ಒಂದು ಇದ್ದೇ ಇರುತ್ತೆ. ಸೊ ನನ್ನದಲ್ಲಿ ಡೈಲಾಗ್ ಇಲ್ಲ ಅಂದ್ರೆ ನಾನು ಹೆಂಗೆ ವಿತೌಟ್ ಡೈಲಾಗ್ ಎಷ್ಟು ನಾನು ಹುಷಾರಾಗಿ ನನ್ನ ಪರ್ಫಾರ್ಮೆನ್ಸ್ನ ಮಾಡ್ಕೋಬೋದು, ಕತೆಗೆ ಮೀರಿದರೆ ನನ್ನ ಕ್ಯಾರೆಕ್ಟರ್ ಮೀರಿದರೆ ನಾನು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಆ ಒಂದು ಪ್ರೆಷರ್ ಅಂತ ಆಸ್ ಅನ್ ಆ್ಯಕ್ಟರ್ ಇದ್ದೇ ಇದೆ. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ನಂಗೆ ಮಾತೇ ಇಲ್ಲ ಅರ್ಧ ಸಿನಿಮಾದಲ್ಲಿ ನಂಗೆ ಎಷ್ಟೊಂದು ಕಡೆ. ಸೊ ನನಗೆ ಹೆಂಗೆ ಆ್ಯಕ್ಟ್ ಮಾಡೋಣ ಇವಾಗ. ಯಾಕಂದರೆ ದುನಿಯಾ ವಿಜಯ್ ಸರ್ ಪಕ್ಕದಲ್ಲಿದ್ದಾರೆ, ಅವರು ಸ್ಟಾರ್ ಇಮೇಜು ಆರ ಬೇರೆ ಇರ್ತೋ, ಅದು ಸ್ಕ್ರೀನಲ್ಲಿ ಈಸಿಯಾಗಿ ಅವರು ರೆಕಗ್ನೈಸ್ಡ್ ಆ್ಯಕ್ಟರು. ಹೌ ಡು ಯು ಕ್ಯಾರಿ ಮೈ ಸೆಲ್ಫ್, ಹೌ ಡು ಯು ಪ್ಲೇಸ್, ಏನು ಮಾಡೋಣ. ಯಾಕಂದರೆ ಜಾಸ್ತಿ ಮಾಡೋಕೆ ಕ್ಯಾರೆಕ್ಟರ್ ಬಿಟ್ಕೊಡೋಕ್ಕಾಗಲ್ಲ. ಕ್ಯಾರೆಕ್ಟ್ರನ್ನೂ ಮೈಂಡಲ್ಲಿ ಇಟ್ಕೊಂಡು ಸಬ್ಕಾನ್ಷಿಯಸ್ಲಿ ಶ್ರೇಯಸ್ ಮಂಚಸ್ ಅನ್ ಆ್ಯಕ್ಟರ್ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ ತಗ ಆ್ಯಕ್ಟ್ ಮಾಡಿ, ನಾಳೆ ಅಂತಾರೆ ನಮ್ಮ ಆಡಿಯನ್ಸೇ ಏನು ಗುರು ಆ್ಯಕ್ಟ್ ಮಾಡಿದಾನೆ, ಸಪ್ಪೆ ಆಗ್ಬಿಡಿದಾನೆ ಅಂತ ಹೇಳ್ತಾರೆ. ಸೊ ಅದನ್ನು ಹಿಡ್ಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ದಟ್ ವಾಸ್ ಅ ಬ್ಯಾಟಲ್ ರನ್ನಿಂಗ್ ಇನ್ ಮೈ ಹೆಡ್ ಅಷ್ಟೇ. ಆಲ್ವೇಸ್